ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಲೆಕ್ಕ ಪರಿಶೋಧಕನ ಲೆಕ್ಕ ಪರಿಶೋಧನೆಯು ಮುಕ್ತಾಯವಾದ ಎಷ್ಟು ದಿನದೊಳಗೆ ಪರಿಶೋಧನೆ ವರದಿಯ ಪ್ರತಿಯನ್ನು ಗ್ರಾಮ ಪಂಚಾಯಿತಿಗೆ ಕಳುಹಿಸಬೇಕು? ಆಪ್ಷನ್ಸ್: 15 ದಿನದೊಳಗೆ, 20 ದಿನಗಳೊಳಗೆ, 30 ದಿನಗಳೊಳಗೆ, 60 ದಿನಗಳೊಳಗೆ. ಉತ್ತರ: 30 ದಿನದೊಳಗೆ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಅಧಿಕಾರ ಅವಧಿಯ 5 ವರ್ಷ ಇರುವ ರಾಜ್ಯವಲ್ಲ? ಆಪ್ಷನ್ಸ್: ಕರ್ನಾಟಕ, ಕೇರಳ, ಗುಜರಾತ್, ತಮಿಳುನಾಡು. ಉತ್ತರ: ಗುಜರಾತ್. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಬಜೆಟ್ ಪರಿಷ್ಕರಣೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 260, ಪ್ರಕರಣ 261, ಪ್ರಕರಣ 242, ಪ್ರಕರಣ 243. ಉತ್ತರ: ಪ್ರಕರಣ 242. ಮುಂದಿನ ಪ್ರಶ್ನೆ: ರಾಜ್ಯ ಚುನಾವಣಾ ಕಮಿಷನರ್ ಸೇವಾ ಷರತ್ತು ಮತ್ತು ಹುದ್ದೆಯ ಅವಧಿಗಳ ನಿರ್ಧರಿಸುವವರು ಯಾರು? ಆಪ್ಷನ್ಸ್: ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಷ್ಟ್ರಪತಿ, ಚುನಾವಣಾ ಆಯೋಗ. ಉತ್ತರ: ರಾಜ್ಯಪಾಲರು. ಮುಂದಿನ ಪ್ರಶ್ನೆ: ಚುನಾವಣಾ ಪ್ರಾಧಿಕಾರಕ್ಕೆ ಬೇಕಾದ ವಸ್ತುಗಳನ್ನು ಪಡೆದುಕೊಂಡಾಗ ಆಗುವ ನಷ್ಟಕ್ಕೆ ಪರಿಹಾರವನ್ನು ಕೊಡುವವರು ಯಾರು? ಆಪ್ಷನ್ಸ್: ಪಂಚಾಯಿತಿಗಳು ಕೊಡಬೇಕು, ಆ ವಿಭಾಗದ ನ್ಯಾಯಾಧೀಶರು, ತಹಶೀಲ್ದಾರರು, ಚುನಾವಣಾ ಆಯೋಗ. ಉತ್ತರ: ಪಂಚಾಯಿತಿಗಳು ಕೊಡಬೇಕು. ಮುಂದಿನ ಪ್ರಶ್ನೆ: ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರ ಅಧಿಕಾರಿಗಳು ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 194, ಪ್ರಕರಣ 195, ಪ್ರಕರಣ 196, ಪ್ರಕರಣ 197. ಉತ್ತರ: ಪ್ರಕರಣ 196. ಮುಂದಿನ ಪ್ರಶ್ನೆ: ಅಂತಿಮ ವೇತನ ಪಟ್ಟಿಯ ಬಗ್ಗೆ ಮಾಹಿತಿ ನೀಡುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 24, ನಮೂನೆ 25, ನಮೂನೆ 26, ನಮೂನೆ 23. ಉತ್ತರ: ನಮೂನೆ 26. ಮುಂದಿನ ಪ್ರಶ್ನೆ: ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ? ಆಪ್ಷನ್ಸ್: ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ, ಹಣಕಾಸು ಇಲಾಖೆಯ ಕಾರ್ಯದರ್ಶಿ, ಜಿಲ್ಲಾಧಿಕಾರಿಗೆ. ಉತ್ತರ: ಹಣಕಾಸು ಇಲಾಖೆಯ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ: ಪಂಚಾಯತ್ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಯಾವ ಅಧ್ಯಾಯ ಹೇಳುತ್ತದೆ? ಆಪ್ಷನ್ಸ್: ಅಧ್ಯಾಯ 4, ಅಧ್ಯಾಯ 4A, ಅಧ್ಯಾಯ 5, ಅಧ್ಯಾಯ 5A. ಉತ್ತರ: ಅಧ್ಯಾಯ 4A. ಮುಂದಿನ ಪ್ರಶ್ನೆ: ವಾರ್ಡ್ ಸಭಾದ ಸಭೆಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 3A, ಪ್ರಕರಣ 3B, ಪ್ರಕರಣ 3C, ಪ್ರಕರಣ 3D. ಉತ್ತರ: ಪ್ರಕರಣ 3D. ಮುಂದಿನ ಪ್ರಶ್ನೆ: ಗ್ರಾಮ ಸಭಾದ ವಿಶೇಷ ಸಭೆಯ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 3D, ಪ್ರಕರಣ 3B, ಪ್ರಕರಣ 3F, ಪ್ರಕರಣ 3H. ಉತ್ತರ: ಪ್ರಕರಣ 3H. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಗಳಲ್ಲಿನ ಸರ್ವರ್ ಸಮಸ್ಯೆಯನ್ನು ಹೋಗಲಾಡಿಸುವ ಸಲುವಾಗಿ ಜಾರಿಯಾದ ಯೋಜನೆ ಯಾವುದು? ಆಪ್ಷನ್ಸ್: ಆಪ್ಟಿಕಲ್ ಫೈಬರ್ಸ್, ಪಂಚಮಿತ್ರ, ಪ್ಲಾನ್ ಪ್ಲಸ್, ಪಂಚತಂತ್ರ. ಉತ್ತರ: ಆಪ್ಟಿಕಲ್ ಫೈಬರ್. ಮುಂದಿನ ಪ್ರಶ್ನೆ: ಅಂದಾಜು ಪಟ್ಟಿಯ ಚಲನವಲನ ವಹಿ ಇದರ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 33, ನಮೂನೆ 34, ನಮೂನೆ 35, ನಮೂನೆ 36. ಉತ್ತರ: ನಮೂನೆ 34. ಮುಂದಿನ ಪ್ರಶ್ನೆ: ಕಾರ್ಖಾನೆ ಪ್ರದೇಶಗಳಲ್ಲಿ ತೆರಿಗೆಗಳ ಬಗ್ಗೆ ಇವರು ರಾಜಿ ಮಾಡಿಕೊಳ್ಳಬಹುದು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಕಾರ್ಖಾನೆ, ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಕಾರ್ಖಾನೆ ಮಾಲೀಕರು. ಉತ್ತರ: ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು. ಮುಂದಿನ ಪ್ರಶ್ನೆ: ಗ್ರಾಮ ಸಭೆಯಲ್ಲಿ ಹಾಜರಾಗುವ ಶೇಕಡ ಎಷ್ಟರಷ್ಟು ಮಹಿಳೆಯರು ಹಾಜರಾಗಬೇಕು? ಆಪ್ಷನ್ಸ್: 25%, 30%, 33%, 50%. ಉತ್ತರ: 30%. ಮುಂದಿನ ಪ್ರಶ್ನೆ: ನಗದು ಸ್ವೀಕೃತಿ ಮತ್ತು ರವಾನೆ ಪುಸ್ತಕವನ್ನು ನಿರ್ವಹಿಸುವವರು ಯಾರು? ಆಪ್ಷನ್ಸ್: ಸಹಾಯಕ ಕಾರ್ಯದರ್ಶಿ, ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್, PDO. ಉತ್ತರ: ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ: ತಾಲೂಕು ಪಂಚಾಯಿತಿಗೆ ಹಣಕಾಸು ಮತ್ತು ಬಜೆಟ್ಗೆ ಸಂಬಂಧಿಸಿದಂತೆ ಕಾರ್ಯಭಾರ ಹೊಂದಿರುವವರು ಯಾರು? ಆಪ್ಷನ್ಸ್: ಮುಖ್ಯ ಲೆಕ್ಕಾಧಿಕಾರಿ,
ಕಾರ್ಯನಿರ್ವಹಣಾಧಿಕಾರಿ, ಲೆಕ್ಕ ಅಧೀಕ್ಷಕರು, ಅಧ್ಯಕ್ಷರು. ಉತ್ತರ ಕಾರ್ಯನಿರ್ವಹಣಾಧಿಕಾರಿ. ಮುಂದಿನ ಪ್ರಶ್ನೆ, ಜಲ ನಿರ್ಮಲಾ ಯೋಜನೆಯು ಆರಂಭಗೊಂಡ ವರ್ಷ? ಆಪ್ಷನ್ಸ್ 2001, 2006, 2005, 2010. ಉತ್ತರ 2001. ಮುಂದಿನ ಪ್ರಶ್ನೆ, ಆಶ್ರಯ ಮನೆಗಳ ವಿಸ್ತೀರ್ಣ ಎಷ್ಟು? ಆಪ್ಷನ್ಸ್ 300 ಚದರ ಅಡಿ, 200 ಚದರ ಅಡಿ, 500 ಚದರ ಅಡಿ, 1000 ಚದರ ಅಡಿ. ಉತ್ತರ 200 ಚದರ ಅಡಿ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ತೆರಿಗೆ ವಸೂಲಾತಿ ಮಾಡುವವರು ಯಾರು? ಆಪ್ಷನ್ಸ್ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಕರ ವಸೂಲಿಗಾರ. ಉತ್ತರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಪಂಚಾಯತ್ ಚುನಾವಣೆಯ ಮತದಾನ ಕೇಂದ್ರಗಳ ಪ್ರಿಸೈಡಿಂಗ್ ಅಧಿಕಾರಿಗಳನ್ನು ನೇಮಕ ಮಾಡುವವರು ಯಾರು? ಆಪ್ಷನ್ಸ್ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವಿಭಾಗೀಯ ಆಯುಕ್ತರು, ಚುನಾವಣಾ ಆಯುಕ್ತರು. ಉತ್ತರ ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಕರ ನಿರ್ಧಾರಣದ ವಿರುದ್ಧ ಕೆಳಕಂಡ ಅವಧಿಯೊಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಆಪ್ಷನ್ಸ್ 30 ದಿನಗಳೊಳಗೆ, 15 ದಿನಗಳೊಳಗೆ, 40 ದಿನಗಳೊಳಗೆ, 35 ದಿನಗಳೊಳಗೆ. ಉತ್ತರ 30 ದಿನಗಳೊಳಗೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಸಭೆಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 179, ಪ್ರಕರಣ 180, ಪ್ರಕರಣ 181, ಪ್ರಕರಣ 182. ಉತ್ತರ ಪ್ರಕರಣ 180. ಮುಂದಿನ ಪ್ರಶ್ನೆ, ಅಕ್ಷರ ದಾಸೋಹ ಬಿಸಿ ಊಟ ಯೋಜನೆ ಜಾರಿಗೆ ಬಂದಿದ್ದು? ಆಪ್ಷನ್ಸ್ 2001, 2002, 2003, 2004. ಉತ್ತರ 2003. ಮುಂದಿನ ಪ್ರಶ್ನೆ, ನೈರ್ಮಲ್ಯ ಭಾರತ ಅಭಿಯಾನ ಯೋಜನೆ ಅಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಗ್ರಾಮ ಪಂಚಾಯಿತಿಗೆ ಸಿಗುವ ಅನುದಾನವೆಷ್ಟು? ಆಪ್ಷನ್ಸ್ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ. ಉತ್ತರ 1 ಲಕ್ಷ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಂಬಳ ಮತ್ತು ಭತ್ಯೆಗಳನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ಸರ್ಕಾರ. ಉತ್ತರ ಸರ್ಕಾರ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಲೆಕ್ಕಪತ್ರಗಳು ಮತ್ತು ಬಜೆಟ್ ಮಂಡನೆಯ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 244, ಪ್ರಕರಣ 245, ಪ್ರಕರಣ 246, ಪ್ರಕರಣ 247. ಉತ್ತರ ಪ್ರಕರಣ 247. ಮುಂದಿನ ಪ್ರಶ್ನೆ, ನಗರ ವಸತಿ ಯೋಜನೆಯು ಯಾವ ವಸತಿ ಯೋಜನೆಯ ಮೂಲಕ ಅನುಷ್ಠಾನಗೊಳಿಸಲಾಗುತ್ತದೆ? ಆಪ್ಷನ್ಸ್ ರಾಜೀವ್ ಗಾಂಧಿ ವಸತಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ವಾಜಪೇಯಿ ಆವಾಸ್ ಯೋಜನೆ. ಉತ್ತರ ರಾಜೀವ್ ಗಾಂಧಿ ವಸತಿ ಯೋಜನೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗೆ ಚುನಾಯಿಸಲು ಬೇಕಾದ ಕನಿಷ್ಠ ವಿದ್ಯಾರ್ಹತೆ ಎಷ್ಟು? ಆಪ್ಷನ್ಸ್ 7ನೇ ತರಗತಿ, 8ನೇ ತರಗತಿ, SSLC. ವಿದ್ಯಾರ್ಹತೆ ಬೇಕಿಲ್ಲ. ಉತ್ತರ ವಿದ್ಯಾರ್ಹತೆ ಬೇಕಿಲ್ಲ. ಮುಂದಿನ ಪ್ರಶ್ನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎಂದು ಪುನರ್ನಾಮಕರಣ ಮಾಡಿದ್ದು ಯಾವಾಗ? ಆಪ್ಷನ್ಸ್ 2010, 2011, 2012, 2013. ಉತ್ತರ 2011. ಮುಂದಿನ ಪ್ರಶ್ನೆ, ನಿರ್ಮಲಾ ಗ್ರಾಮ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್ 1995, 1999, 2012, 2014. ಉತ್ತರ 1995. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನಡೆಸಬೇಕಾದ ಎಷ್ಟು ಸಭೆಗಳನ್ನು ಸತತವಾಗಿ ನಡೆಸದಿದ್ದರೆ ಅನರ್ಹಗೊಳಿಸಬಹುದಾಗಿದೆ? ಆಪ್ಷನ್ಸ್ 2 ಸಭೆಗಳು, 3 ಸಭೆಗಳು, 4 ಸಭೆಗಳು, 6 ಸಭೆಗಳು. ಉತ್ತರ 2 ಸಭೆಗಳು. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಘಟಕಗಳ ಬಗ್ಗೆ ವಿವರಣೆ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 2, ಪ್ರಕರಣ 3, ಪ್ರಕರಣ 4, ಪ್ರಕರಣ 5. ಉತ್ತರ ಪ್ರಕರಣ 3. ಮುಂದಿನ ಪ್ರಶ್ನೆ, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಗಳಲ್ಲಿ ಕನಿಷ್ಠ ಒಬ್ಬ ಮಹಿಳೆ ಮತ್ತು SC/ST ಸಮುದಾಯದ ಎಷ್ಟು ಸದಸ್ಯರು ಇರತಕ್ಕದ್ದು? ಆಪ್ಷನ್ಸ್ ಒಬ್ಬ ಸದಸ್ಯರು, 2 ಸದಸ್ಯರು, 3 ಸದಸ್ಯರು, 4 ಸದಸ್ಯರು. ಉತ್ತರ 1 ಸದಸ್ಯರು. ಮುಂದಿನ ಪ್ರಶ್ನೆ, ಉದ್ಯೋಗ ಕಾರ್ಡ್ ಹೊಂದಿರುವವರು ಎಷ್ಟು ಜನ ಸೇರಿಕೊಂಡು ಕಾಯಕ ಸಂಘ ರಚಿಸಿಕೊಳ್ಳುತ್ತಾರೆ? ಆಪ್ಷನ್ಸ್ 20 ರಿಂದ 25 ಜನ,
10ರಿಂದ 15 ಜನ, 15ರಿಂದ 20 ಜನ, 12ರಿಂದ 15 ಜನ. ಉತ್ತರ 20ರಿಂದ 25 ಜನ ಸೇರಿ. ಮುಂದಿನ ಪ್ರಶ್ನೆ, ಪಂಚಾಯಿತಿಗಳ ರಚನೆ ಬಗ್ಗೆ ತಿಳಿಸುವ ವಿಧಿ ಯಾವುದು? ಆಪ್ಷನ್ಸ್ 243A, 243B, 243C, 243D. ಉತ್ತರ 243B. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಎಲ್ಲಿ ಮಂಡಿಸಲಾಗುತ್ತದೆ? ಆಪ್ಷನ್ಸ್ ಕೇಂದ್ರ ಸಂಸತ್ತಿನಲ್ಲಿ, ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ, ತಾಲೂಕು ಪಂಚಾಯಿತಿ ಸಭೆಯಲ್ಲಿ, ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ. ಉತ್ತರ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ. ಮುಂದಿನ ಪ್ರಶ್ನೆ, ಲೆಕ್ಕ ಪರಿಶೋಧಕನು ಲೆಕ್ಕ ಪರಿಶೋಧನೆಯಿಂದ ಮುಕ್ತಾಯದ ಎಷ್ಟು ದಿನಗಳೊಳಗೆ ವರದಿಯು ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು? ಆಪ್ಷನ್ಸ್ 6 ತಿಂಗಳು, 3 ತಿಂಗಳು, 1 ತಿಂಗಳು, 4 ತಿಂಗಳು. ಉತ್ತರ 1 ತಿಂಗಳು. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳು ನಿವಾರಣೆಗಾಗಿ ಮಾಡಿದ ಸಾಲಗಳನ್ನು ತೀರಿಸುವುದು? ಆಪ್ಷನ್ಸ್ ವಿಶ್ವ ಬ್ಯಾಂಕ್ ಸಾಲಗಳಿಂದ, ರಾಜ್ಯ ಸರ್ಕಾರದ ಸಾಲಗಳಿಂದ, ಋಣಭಾರ ಪರಿಹಾರ ನಿಧಿಯಿಂದ. ಮೇಲಿನ ಎಲ್ಲವೂ. ಉತ್ತರ ಋಣಭಾರ ಪರಿಹಾರ ನಿಧಿಯಿಂದ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ಕಲ್ಯಾಣ ಚಟುವಟಿಕೆಗಳ ಉದ್ದೇಶದ ನಿಧಿಗಳಲ್ಲಿ ಹಿಂದುಳಿದ ಜಾತಿ ಮತ್ತು ವರ್ಗದ ಎಷ್ಟು ಶೇಕಡ ಖರ್ಚು ಮಾಡಬಹುದು? ಆಪ್ಷನ್ಸ್ 25%, 50%, 75%, 33%. ಉತ್ತರ 25%. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿ ವಾರ್ಷಿಕ ಲೆಕ್ಕಪತ್ರಗಳನ್ನು ಯಾರಿಗೆ ಕಳುಹಿಸತಕ್ಕದ್ದು? ಆಪ್ಷನ್ಸ್ ತಾಲೂಕು ಪಂಚಾಯಿತಿಗೆ, ಜಿಲ್ಲಾ ಪಂಚಾಯಿತಿಗೆ, ರಾಜ್ಯ ಸರ್ಕಾರ. ಯಾವುದೂ ಅಲ್ಲ. ಉತ್ತರ ಜಿಲ್ಲಾ ಪಂಚಾಯಿತಿಗೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಉದ್ದೇಶವೇನು? ಆಪ್ಷನ್ಸ್ ಗ್ರಾಮೀಣ ಬಡ ಮಹಿಳಾ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವುದು, ಗ್ರಾಮೀಣ ಎಲ್ಲ ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಕೆ, ಗ್ರಾಮೀಣ ಬಡ ಕುಟುಂಬಗಳಿಗೆ LED ಬಲ್ಬ್ಗಳನ್ನು ವಿತರಣೆ ಮಾಡುವುದು. ಈ ಮೇಲಿನ ಎಲ್ಲವೂ. ಉತ್ತರ ಗ್ರಾಮೀಣ ಬಡ ಮಹಿಳಾ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವುದು. ಮುಂದಿನ ಪ್ರಶ್ನೆ, ಸ್ವಚ್ಛ ಭಾರತ್ ಅಭಿಯಾನದಡಿ ಎಷ್ಟು ಲಕ್ಷ ವೈಯಕ್ತಿಕ ಶೌಚಾಲಯಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ? ಆಪ್ಷನ್ಸ್ 8 ಲಕ್ಷ, 9 ಲಕ್ಷ, 10 ಲಕ್ಷ, 12 ಲಕ್ಷ. ಉತ್ತರ 12 ಲಕ್ಷ. ಮುಂದಿನ ಪ್ರಶ್ನೆ, ರಾಜ್ಯದ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಹಳ್ಳಿ ಸಂತೆಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ? ಆಪ್ಷನ್ಸ್ 100 ಗ್ರಾಮಗಳು, 200 ಗ್ರಾಮಗಳು, 300 ಗ್ರಾಮಗಳು, 500 ಗ್ರಾಮಗಳು. ಉತ್ತರ 500 ಗ್ರಾಮಗಳು. ಮುಂದಿನ ಪ್ರಶ್ನೆ, 1993ನೇ ಅಧಿನಿಯಮದ ಗ್ರಾಮ ಪಂಚಾಯಿತಿಯ ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರ ಎಷ್ಟು ಹಣ ಮಂಜೂರು ಮಾಡುತ್ತಿತ್ತು? ಆಪ್ಷನ್ಸ್ 1 ಲಕ್ಷ, 2 ಲಕ್ಷ, 4 ಲಕ್ಷ, 5 ಲಕ್ಷ. ಉತ್ತರ 1 ಲಕ್ಷ. ಮುಂದಿನ ಪ್ರಶ್ನೆ, ಸರ್ಕಾರವು ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಅನುದಾನಕ್ಕೆ ಡ್ಯಾಶ್ ಎನ್ನುವರು? ಆಪ್ಷನ್ಸ್ ಸಂಚಿತ ನಿಧಿ ಅನುದಾನ, ಶಾಸನಬದ್ಧ ಅನುದಾನ, ವಿವೇಚನಾ ಅನುದಾನ. ಮೇಲಿನ ಎಲ್ಲವೂ. ಉತ್ತರ ವಿವೇಚನಾ ಅನುದಾನ. ಮುಂದಿನ ಪ್ರಶ್ನೆ, ಅಸಿಸ್ಟೆಂಟ್ ಕಮಿಷನರ್ ಅವರ ಆದೇಶದಿಂದ ಬಾಧಿತನಾದ ಯಾವುದೇ ವ್ಯಕ್ತಿಯು ಯಾರಿಗೆ ಮೇಲ್ಮನವಿ ಸಲ್ಲಿಸಬೇಕು? ಆಪ್ಷನ್ಸ್ ಡೆಪ್ಯೂಟಿ ಕಮಿಷನರ್, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ. ಉತ್ತರ ಡೆಪ್ಯೂಟಿ ಕಮಿಷನರ್. ಮುಂದಿನ ಪ್ರಶ್ನೆ, ಸ್ವತ್ತುಗಳ ವಿಲೇವಾರಿಯಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಸ್ಟಾಂಪು ಅಧಿನಿಯಮವು ಯಾವಾಗ ಜಾರಿಗೆ ಬಂತು? ಆಪ್ಷನ್ಸ್ 1957, 1956, 1947, 1946. ಉತ್ತರ 1957. ಮುಂದಿನ ಪ್ರಶ್ನೆ, ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 296A, ಪ್ರಕರಣ 296B, ಪ್ರಕರಣ 296C, ಪ್ರಕರಣ 296D. ಉತ್ತರ ಪ್ರಕರಣ 296B. ಮುಂದಿನ ಪ್ರಶ್ನೆ, ಗ್ರಾಮೀಣ ಬ್ಯಾಂಕುಗಳಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ಸ್ ಗೋಸ್ವಾಮಿ ಸಮಿತಿ, ರಂಗರಾಜನ್ ಸಮಿತಿ, ಸುಬ್ರಹ್ಮಣ್ಯಂ ಸಮಿತಿ, ಶಿವರಾಯನ್ ಸಮಿತಿ. ಉತ್ತರ ರಂಗರಾಜನ್ ಸಮಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.